NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕ. ನಮಸ್ಕಾರ ವೀಕ್ಷಕರೇ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಸಮಯಕ್ಕೆ ಸರಿಯಾಗಿ ಕರ್ತವ್ಯಕ್ಕೆ ಬಾರದೆ ಬೇಜವಾಬ್ದಾರಿತನ ತೋರುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳಿ. ರವಿ ಪಾಟೀಲ್ ಜನಿವಾರ್, ಜೇವರ್ಗಿ ತಾಲೂಕಿನ ಕೂಡಿ, ನರಿಬೋಳ್, ಆಂದೋಳ, ಗವಾರ್, ಇಜೇರಿ, ಅಂಕಲಗಾಡ್, ನೆಲೋಗಿ, ಜರಟಗಿ, ಮಂದೇವಾಲ್ ಸೇರಿದಂತೆ ಇನ್ನಿತರ ಪ್ರಾಥಮಿಕ ಕೇಂದ್ರದಲ್ಲಿ ಸರ್ಕಾರದಿಂದ ವೈದ್ಯರಾಗಿ ನೇಮಕಗೊಂಡು ಹೆಸರಿಗೆ ಮಾತ್ರ ಸರ್ಕಾರದ ಸಂಬಳ ತೆಗೆದುಕೊಳ್ಳಲು ವೈದ್ಯರಾಗಿದ್ದರು ವಿನಃ ಇವರು ಪ್ರತಿನಿತ್ಯ ಪ್ರಾಥಮಿಕ ಕೇಂದ್ರಕ್ಕೆ ಬಂದು ಸಾರ್ವಜನಿಕರಿಗೆ ಚಿಕಿತ್ಸೆ ನೀಡುತ್ತಿಲ್ಲ ಎಂದು ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರಾದ ರವಿ ಪಾಟೀಲ್ ಜನಿವಾರ್ ಅವರು ಆರೋಪಿಸಿದ್ದಾರೆ. ಈ ಕುರಿತು ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶರ್ಮಾ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಮನಸ್ಸಿಗೆ ಬಂದ ಹಾಗೆ ಬರುವುದು ಹೋಗುವುದು ಮಾಡುತ್ತಿದ್ದು ಇವರು ಯಾವಾಗ ಬರುತ್ತಾರೋ ಯಾವಾಗ ಹೋಗುತ್ತಾರೋ ತಿಳಿಯಲಾಗಿದೆ. ಸಮಯ ಪ್ರಜ್ಞೆ ಇಲ್ಲದ ಈ ವೈದ್ಯಾಧಿಕಾರಿಗಳ ನಡತೆಯಿಂದ ಹಳ್ಳಿಯ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಕಾರಣ ಸದರಿ ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಬೇರೊಬ್ಬರನ್ನು ನೇಮಕ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಉಪಾಧ್ಯಕ್ಷರಾದ ಸಂತೋಷ್ ಗೌಡ್, ಜಿ. ಮಾಲಿ ಪಾಟೀಲ್, ಕಲ್ಯಾಣ ಕರ್ನಾಟಕ ಸಂಚಾಲಕರಾದ ರಾಜು ನಾಯಕ್, ಕನ್ನಡ ಪರ ಹೋರಾಟಗಾರ ಯಲ್ಲಪ್ಪ ಬಿ. ದೊರೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದು ವೈದ್ಯಾಧಿಕಾರಿ ಸಮಯಕ್ಕೆ ಸರಿಯಾಗಿ ಕರ್ತವ್ಯ ಮಾಡದೆ ಬೇಜವಾಬ್ದಾರಿಯಿಂದ ತೋರುತ್ತಿರುವುದು ಅವರ ಮೇಲೆ ಕೈಗೊಳ್ಳಲಾಗಿದೆ. ಎಲ್ಲ ಕಡೆ ಹೆಬ್ರಾಮಿ ತಾಲೂಕಿನಲ್ಲಿ ಜೇವರ್ಗಿ ತಾಲೂಕು, ಕೂಡಿ, ನರವಳ್ಳಿ, ಆಂದೋಳ, ಗವಾರ್, ಇಜೇರಿ, ಅಂಕಲಗಾಡ್, ನೆಲೋಗಿ, ಜೇಟಗಿ, ಮಂದೇವಾಲ್ ಸೇರಿದಂತೆ ಎಲ್ಲ ಪ್ರಾಥಮಿಕ ಕೇಂದ್ರಗಳ ಸರ್ಕಾರಿ ವೈದ್ಯರಾಗಿ ನೇಮಕಗೊಂಡು ಹೆಸರಿಗೆ ಮಾತ್ರ ನೇಮಕ ಮಾಡ್ರೆ ಎಲ್ಲ ಕಡೆ ಟೈಮ್ ಅದ ಅದಕ್ಕೊಂದು ಒಂದು ವೇಳೆ ನಮ್ಮ ಏನೋ ಇದು ಮಾಡಿದ್ರೆ ಮುಂದೆ ಬರೋದ ನೀವೇ ನೋಡ್ಬೇಕು. ನಾವು ಮಾಡೋದ್ರೆ ನಾವು ನಮ್ಮ ತಾಲೂಕು ಇಲ್ಲ ಅವ್ರಿಗೆ ನಾನು